ಜರ್ಮನಿ ಒಳಗೆ ನರ್ಸ್ ಆಗಿ ಕೆಲಸ ಮಾಡೋರಿಗೆ ಏನೇನು ಕ್ವಾಲಿಫಿಕೇಷನ್ ಇರಬೇಕಂತ ಹೇಳ್ತಾನೆ ಬರ್ರಿ. ನಿಮ್ಮ ಹತ್ರ B2 ಸರ್ಟಿಫಿಕೇಟ್ ಇರಬೇಕು, ಆಮೇಲೆ ನಿಮ್ಮ ರಿಜಿಸ್ಟ್ರೇಷನ್ ಲೈಸೆನ್ಸ್ ಇರಬೇಕು, ಆಮೇಲೆ ಇವನ್ ನೀವು GNM ಮಾಡಿದ್ರು ನಡೀತಿ, BSc ನರ್ಸಿಂಗ್ ಮಾಡಿದ್ರು ನಡೀತಿ. ಇಲ್ಲೇನು ಜರ್ಮನಿ ಒಳಗೆ BSc ನರ್ಸಿಂಗ್ GNM ಅಂತ ಏನೂ ಇರೋಂಗಿಲ್ಲ, ಎಲ್ಲರೂ ಸೇಮ್ ಈಕ್ವಾಲಿಟಿ ಇರೈತಿ. ಆಮೇಲೆ ನಿಮ್ಮ ಹತ್ರ B2 ಸರ್ಟಿಫಿಕೇಟ್ ಇದ್ದರೆ ನಿಮಗೆಲ್ಲ ಅವ್ರು ಪ್ರೊಸೆಸ್ ಎಲ್ಲ ಫ್ರೀ ಮಾಡಿಕೊಡ್ಬೇಕು. ಇವನ್ ನಿಮ್ದು ಫ್ಲೈಟ್ ಟಿಕೆಟ್ ಆಗಲಿ, ನಿಮ್ಮದು ಡಾಕ್ಯುಮೆಂಟ್ಸ್ ಟ್ರಾನ್ಸ್ಲೇಷನ್ ಆಗಲಿ, ಆಮೇಲೆ ಡೆಫಿಸಿಟೂ ಫ್ರೀ ಇರ್ತೈತಿ. ಮತ್ತು ನೀವು ಇಲ್ಲಿ ಬಂದ ಮೇಲೆ ನಿಮಗೆಲ್ಲ ಅಕೊಮಿಡೇಷನ್ ಎಲ್ಲ ಅವರೇ ಹಾಸ್ಪಿಟಲರು ನಿಮ್ಗೆ ಅವೈಲೇಬಲೇ ಮಾಡಿಕೊಡ್ತಾರೆ. ಮತ್ತು ನಿಮ್ಗೆ ಇಲ್ಲಿ ಬರಬೇಕಾದ್ರೆ ನಿಮ್ಗೆ ಯಾವುದೂ ನಿಮ್ಗೆ ಎಕ್ಸ್ಪೀರಿಯನ್ಸ್ ಬೇಕಂತ ಏನಿಲ್ಲ, ವಿದೌಟ್ ಎಕ್ಸ್ಪೀರಿಯನ್ಸ್ ಬಂದು ನಡೀತಿ. ಇಲ್ಲಿ ಬಂದಾಗ ನಿಮ್ಗೆ ಆ್ಯಸ್ ಅ ಅಸಿಸ್ಟೆಂಟ್ ನರ್ಸ್ ಆಗಿ ಕರ್ಕೊತಾರೆ. ಆಮೇಲೆ ನೀವು ಎಕ್ಸಾಮ್ ಬರೆದ ರಿಜಿಸ್ಟರ್ ನರ್ಸ್ ಆಗಿ ಕೆಲಸ ಮಾಡ್ಬೋದು. ಮತ್ತು ನೀವು 10 ವರ್ಷ, ನೀವು 15 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದರೂ ಏನೂ ಇಲ್ಲ, ಇಲ್ಲಿ ಬಂದ ನೀವು ಅಸಿಸ್ಟೆಂಟ್ ನರ್ಸ್ ಆಗಿ ಕೆಲಸ ಮಾಡಬೇಕು. ನಿಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮ್ಗೆ ಚಲೋ ವಾರ್ಡ್ ಸಿಗ್ತವೆ. ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಜರ್ಮನ್ ಅಂತ ಕಾಮೆಂಟ್ ಮಾಡಿ, ಶೇರ್ ಆ್ಯಂಡ್ ಲೈಕ್ ಮಾಡಿ. ಥ್ಯಾಂಕ್ ಯು.